ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಹುಲಗುಂಡಿ ಗ್ರಾಮದಲ್ಲಿ ಹುಲಗುಂಡಿಯಿಂದ ಅರ್ಧ ಕಿಲೋಮೀಟರ್ ಮಾದಿಹಳ್ಳಿ ಅಥವಾ ಬಯಲಳ್ಳಿಗೆ ಹೋಗುವ ಮಧ್ಯ ಭಾಗದಲ್ಲಿ ಅರ್ಧ ಕಿಲೋಮೀಟರ್ ಒಳಕ್ಕೆ ಹೋದರೆ ಆದಿ ಹನುಮಂತರಾಯನ ದೇವಸ್ಥಾನವಿದೆ. ಅಲ್ಲಿ ಕುಂಭಾಭಿಷೇಕ ಅಮೋಘವಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ನೋಡಿ ನೀವು ಧನ್ಯರಾಗಿ ಮತ್ತು ಅಲ್ಲಿ ನಡೆದಂಥ ಪವಾಡ ಅದ್ಭುತ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬಹುದು. ನಾವು ಹೋದಾಗ ಕುಂಭಾಭಿಷೇಕ ನಡೆಯಿತು, ಪೂರ್ಣಾಹುತಿಯೂ ನಡೆಯಿತು. ಇನ್ನೇನು ಜನರಿಗೆ ಪ್ರಸಾದವನ್ನು ಎಲ್ಲರಿಗೂ ನೀಡುತ್ತಿದ್ದರು. 3 ತಿಂಗಳಿಂದ ಅಲ್ಲಿ ಮಳೆಯೇ ಇರಲಿಲ್ಲ. ಅದ್ಭುತವಾದ 1 ಗಂಟೆಗಳ ಕಾಲ ಮಳೆ ಸುರಿದು ಮಳೆ ನೆನೆದರೂ ಜನ ಮಳೆಯಲ್ಲಿ ಆನಂದವನ್ನು ಪಟ್ಟಿರುವ ಸಮಯವನ್ನು ನಾವು ಕಂಡೆವು. ಇಂಥ ಅದ್ಭುತ ಮತ್ತು ಪುಟ್ಟ ಊರಾದರೂ ಅಮೋಘವಾಗಿ ಕಾರ್ಯಕ್ರಮವನ್ನು ನಡೆಸಿದರು. ಬಹಳ ಜನ ಬಂದು ಸೇರಿರುವ ಇಂಥ ಕಾರ್ಯಕ್ರಮಕ್ಕೆ ನಮಗೆ ಹೋದಾಗ ಎಂಥ ಅನುಭವವಾಯಿತು ಎಂದು ನಿಮ್ಮ ಮುಂದೆ ನಾವು ಹಂಚಿಕೊಳ್ಳಲು ಬರುತ್ತಿದ್ದೇವೆ. ಆನಂದವಾಗಿದ್ದರೆ ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ವಯಸ್ಸಾದವರು, ಆರೋಗ್ಯ ಇಲ್ಲದೇ ಇರುವರು, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರತಕ್ಕಂಥವರಿಗೆ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಧನ್ಯರಾಗಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್. ಬನ್ನಿ ಹುಲಗುಂಡಿಗೆ ಹೋಗೋಣವೇ. ಬನ್ನಿ ನಮ್ಮ ಆದಿ ಹನುಮಂತರಾಯನ ಕುಂಭಾಭಿಷೇಕಕ್ಕೆ ಎಲ್ಲರಿಗೂ ಗ್ರಾಮಸ್ಥರಿಂದ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮೇಲುಗಡೆ ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ, ಕೆಳಗಡೆ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಎಂದರೆ ನಿಮಗೆ ಕನ್ನಡಿಯಲ್ಲಿ ಉದ್ಭವ ಮೂರ್ತಿ ಕಾಣಿಸುತ್ತದೆ. ಮುಂದುಗಡೆ ಕೆತ್ತನೆಯನ್ನು ಮಾಡಿ ಆಂಜನೇಯ ಸ್ವಾಮಿಯವರಿಗೆ ಪೂಜೆ ಮಾಡಲು ಅನುಕೂಲವಾಗುತ್ತದೆ ಎಂದು ಮುಂದುಗಡೆ ವಿಗ್ರಹದ ಕೆತ್ತನೆ ಮಾಡಿದ್ದಾರೆ. ನೋಡಿ, ಕನ್ನಡಿಯಲ್ಲಿ ಅದ್ಭುತವಾಗಿ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿಯವರು ಕಾಣ್ತಾ ಇದ್ದಾರೆ. ಇಂಥ ಅದ್ಭುತವಾದಂತಹ ಆ ಅಮೋಘವಾದಂತಹ ಸ್ವಾಮಿಯವರ ದರ್ಶನವನ್ನು ಮಾಡಿ ನೀವು ಧನ್ಯರಾಗಿ. ಪುರೋಹಿತರು ಕುಂಭಾಭಿಷೇಕಕ್ಕೆ ಕಳಶವನ್ನು ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಕಳಶ? 108. ಈ ಪುಟ್ಟ ಬಾಲಕ ನಾನು ಸಹಾಯ ಮಾಡಬೇಕು ಎಂದು ಬಂದಿದ್ದಾನೆ. ನೋಡಿ, ಇದು ಎಂಥ ಭಾಗ್ಯವಯ್ಯ, ನಾನು ನೋಡಿ ಧನ್ಯನಾದೆ, ನೀವು ನೋಡಿ ಧನ್ಯರಾಗಿ. ಅರ್ಚಕರು ದೊಡ್ಡ ಕುಂಭಕ್ಕೆ ಅಲಂಕಾರವನ್ನು ಮಾಡಲು ಇಬ್ಬರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ನೋಡೋಣ ಬನ್ನಿ. ಇಲ್ಲಿ ಅರ್ಚಕರು ಕುಂಭಕ್ಕೆ ಭಗವಂತನಿಗೆ ಪೂಜೆ ಮಾಡಲು ಎಲ್ಲ ಕುಂಭಗಳಿಗೂ ಗಂಗಾ ಜಲವನ್ನು ತುಂಬಿಸಿ ಕೊಡ್ತಾ ಇದ್ದಾರೆ. 108 ಕಳಶಕ್ಕೆ ಹೀಗೆ ನೀರನ್ನು ತುಂಬಿಸಿ ಕೊಡುತ್ತಾರೆ. ಆನಂತರ ಮುಂದಿನ ಕಾರ್ಯಕ್ರಮ ಏನಾಗುತ್ತದೆ ಎಂದು ಹೀಗೆ ನೋಡೋಣ. ಇನ್ನೊಬ್ಬರು ಅರ್ಚಕರು ನೋಡಿ ಸಹಾಯಕ್ಕೆ ಬಂದಿದ್ದಾರೆ. ಆ ಕುಂಭಕ್ಕೆ ಅಲಂಕಾರವನ್ನು ಮಾಡುತ್ತಿದ್ದಾರೆ. ಉದ್ಭವ ಮೂರ್ತಿ ನೋಡಿ, ಎಂತಹ ನಮ್ಮ ಅದೃಷ್ಟ, ನಿಮ್ಮ ಅದೃಷ್ಟ.
ಅಲ್ಲಿ ಹೋಗಿ ನೋಡಲು ಸಾಧ್ಯವಿಲ್ಲದೇ ಇರುವರು ಮನೆಯಲ್ಲೇ ಕುಳಿತು ಇಂಥ ಆನಂದವನ್ನು ಪಡೆಯಬೇಕಾದರೆ ನೀವು ಎಂಥ ಪುಣ್ಯ ಮಾಡಿರಬೇಕು ನೋಡಿ. ಅರ್ಚಕರು ತೆಂಗಿನಕಾಯಿಗೆ ಅರಿಶಿಣವನ್ನು ಬಳಿದು ಎಲ್ಲವನ್ನು 108 ಕಾಯಿಗಳಿಗೆ ಒಬ್ಬರೇ ಮಾಡ್ತಾಯಿದ್ದಾರೆ ನೋಡಿ. ಎಂತಹ ಅವರಲ್ಲಿ ಒಂದು ಶಕ್ತಿ ಇರಬಹುದು. ಬೇಸರವಿಲ್ಲದೆ ಆನಂದವಾಗಿ ಇವತ್ತು ನಮ್ಮ ಆದಿ ಹನುಮಂತರಾಯನ ಸ್ವಾಮಿಯವರಿಗೆ ಕುಂಭಾಭಿಷೇಕ ಎಂದು ಎಲ್ಲ ತೆಂಗಿನಕಾಯಿಗೆ ಅರಿಶಿಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಂಗಾ ಜಲವನ್ನು ತುಂಬಿ ನೋಡಿ ಆ ಮೇಲುಗಡೆ ಇಟ್ಟಿದ್ದ ದೊಡ್ಡ ಕುಂಭದ ಪಕ್ಕಗಳಲ್ಲಿ ಚಿಕ್ಕದಾಗಿ 108 ಜೋಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಪುರೋಹಿತರು ಹೋಮವನ್ನು ಮಾಡಲು ದೇವಸ್ಥಾನದ ಮುಂದುಗಡೆ ಆ ಹೊಂಡಕ್ಕೆ ಆ ಅಗ್ನಿಕುಂಡಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ರೆಡಿ ಸಿದ್ಧತೆ ಮಾಡ್ತಾಯಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಬರ್ತಾರೆ ಆ ಭಗವಂತನ ದರ್ಶನ ಮಾಡಲು. ನಾವು ಅಭಿಷೇಕ ಮಾಡಬೇಕು. ಈ ಥರ ನೋಡಿ ಎಲ್ಲ ಆಗಮಿಕರು ಬಂದಿದ್ದಾರೆ. ಭಾಗವತರು ಇವರು ಪಾರಾಯಣವನ್ನು ಮಾಡಲು ಬಂದಿದ್ದಾರೆ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನಮ್ಮ ಯೂಟ್ಯೂಬ್ ಮಾಮ ಹುಲ್ಕಲ್ನವ್ರು ಬಂದಿದ್ದಾರೆ ನೋಡಿ. ಅವರು ನಮ್ಮ ಕಾರ್ಯಕ್ರಮವನ್ನು ಹಾಕ್ತಾರೆ. ಎಲ್ಲ ವೀಕ್ಷಿಸೋಣ, ಎಲ್ಲರೂ ವೀಕ್ಷಿಸಲಿ ಅಂತ ಆನಂದವಾಗಿ ನಿಂತಿದ್ದಾರೆ. ಎಂಥ ಅದ್ಭುತವಾದ ಒಂದು ಚಿಕ್ಕ ಮೈದಾನದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನವನ್ನು ಬಹಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಜನಸಮೂಹ ಬರ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಬ್ಬೊಬ್ಬರಾಗಿ ಬಂದು ಈಗ ಎಲ್ಲವನ್ನು ಸಿದ್ಧತೆ ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಹುಲಗುಂಡಿಯವರು ಎಲ್ಲರೂ ಸೇರಿ ಯೂಟ್ಯೂಬ್ ಮಾಮ ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ರಥೋತ್ಸವದಲ್ಲಿ ತೆಗೆದುಕೊಟ್ಟಿರಿ, ನಮಗೆ ಆನಂದವಾಯಿತು ಎಂದು ಅವರು ಹೇಳಿ ಸಂತೋಷಪಡ್ತಿದ್ದಾರೆ. ಇನ್ನೇನು ಕೆಲವು ಕ್ಷಣ ನೋಡಿ ಭಾಗವತರೆಲ್ಲರೂ ಒಬ್ಬೊಬ್ಬರಾಗಿ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಭಾಗವತರು ಬರ್ತಾಯಿದ್ದಾರೆ. ನಮ್ಮ ಅಧ್ಯಕ್ಷರಾದಂತಹ ಕೇಶವನ್ ಮಾಲೂರ್ ಅವರು ಸಹ ಈಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾಯಿದ್ದಾರೆ ನೋಡಿ. ಪ್ರವೇಶ ಮಾಡಿದರು. ಇಲ್ಲಿ ಅರ್ಚಕರು ಇನ್ನೇನು ನೋಡಿ ಮಹಿಳೆಯರು ಬಂದು ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದೀಪವನ್ನು ಹಚ್ಚಿ ಬೆಳಕನ್ನು ಬೆಳಗಿಸಿದ ತಕ್ಷಣ ಮುಂದಿನ ಕಾರ್ಯಕ್ರಮವೆಲ್ಲವೂ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ. ಆದಿ ಹನುಮಂತರಾಯನ ಸ್ವಾಮಿಯವರಿಗೆ ನಮ್ಮ ಅನಂತ ಧನ್ಯವಾದಗಳು ಎಂದು ಮಹಿಳೆಯರು ಆನಂದದಿಂದ ದೀಪವನ್ನು ಹಚ್ಚಲು ಎಲ್ಲ ಸಲಕರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಪುರೋಹಿತರು ಸಹ ಆ ಕರ್ಪೂರವನ್ನು ಹಚ್ಚಿ ಅವರು ಕೊಡ್ತಾಯಿದ್ದಾರೆ ನೋಡಿ. ಮಹಿಳೆಯರಿಗೆ 2 ಮಹಿಳೆಯರು ಬಂದಿದ್ದಾರೆ ಊರಿನವರು. ಅವರಿಗೆ ಕೊಟ್ಟು ನೀವು ದೀಪ ಬೆಳಗಿಸಿ ಎಲ್ಲ ಕಾರ್ಯಕ್ರಮ ಸುಗಮವಾಗಲಿ ಎಂದು ಪ್ರಾರ್ಥಿಸಿ ಎಂಬುದಾಗಿ ಅವರ ಕೈಯಿಗೆ ಕರ್ಪೂರವನ್ನು ಕೊಟ್ಟಿದ್ದಾರೆ. ಈಗ ನೋಡಿ ಅವರು ದೀಪವನ್ನು ಹಚ್ಚಿದರು. ದೀಪದ ಸಂಕೇತ ಆನಂದದ ಸಂಕೇತ. ಬೆಳಕು ನಮ್ಮೆಲ್ಲರಿಗೂ ಆ ಆನಂದವನ್ನು ಎಲ್ಲರಿಗೂ ಬಂದಂತಹ ಭಕ್ತಾದಿಗಳಿಗೆ ಆನಂದವನ್ನು ಭಗವಂತ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲ ಕಾರ್ಯ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾ ದೀಪವನ್ನು ಹಚ್ತಾ ಇದ್ದಾರೆ. ಇಂತಹ ಅಮೋಘ ಕಾರ್ಯಕ್ರಮವನ್ನು ನಾವು ಕೆಲವು ಸಮಯಗಳಲ್ಲಿ ನಮಗೆ ಟೈಮ್ ಇರುವುದಿಲ್ಲ. ಆದ್ದರಿಂದ ಕೆಲವು ಸಮಯಗಳಲ್ಲಿ ಹೋಗಲು ಸಾಧ್ಯವಿಲ್ಲ. ಇಂದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮನೆಯಲ್ಲಿ ವಯಸ್ಸಾದವರಿರುತ್ತಾರೆ, ಎಲ್ಲ ಕಡೆಗೂ ಹೋಗಿ ಬರೋಕ್ಕೆ ಸಾಧ್ಯವಿಲ್ಲ. ಆದರೆ ಇಂತಹ ಸಮಯವನ್ನು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಜನರು ಯಾರು ಬಂದಿರುವುದಿಲ್ಲ ಅವರು ಮನೆಯಲ್ಲೇ ಕುಳಿತು ಮತ್ತು ವಿದೇಶದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು ನೋಡಿ ನಮ್ಮ ಊರಿನ ಹುಲಗುಂಡಿಯ ಆದಿ ಹನುಮಂತರಾಯ ಸ್ವಾಮಿಯಲ್ಲಿ
ದೇವಸ್ಥಾನದಲ್ಲಿ ನಡೆಯತ್ತಂಥ ಅಮೋಘವಾದ ಕುಂಭಾಭಿಷೇಕವನ್ನು ನೋಡಿ ಆನಂದ ಪಡಲಿ ಎಂಬುದಾಗಿ ಹಾಕ್ತಾಯಿದ್ದಾರೆ. ನೋಡಿ, ಹಣ್ಣು ಹಂಪಲುಗಳನ್ನು ಭಗವಂತನಿಗೆ ತರ್ತಾ ಇದ್ದಾರೆ. ಇನ್ನೇನು ಶುರು ಮಾಡುವುದೇ ಹೇಗೆ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲವನ್ನು ಸಮರ್ಪಿಸುತ್ತಿದ್ದಾರೆ. ಪುಣ್ಯವನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಎಲ್ಲ ಅಲ್ಲಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಆದಿ ಹನುಮಂತರಾಯ ಸ್ವಾಮಿಯವರಿಗೆ ಉದ್ಭವ ಮೂರ್ತಿಗೆ ಹಿಂದುಗಡೆಯಿಂದ ಮಾಡ್ತಾ ಇದ್ದಾರೆ ಅರ್ಚಕರು. ನೋಡಿ, ಅಲ್ಲಿ ಹಿಂದುಗಡೆಯಲ್ಲಿದೆ ಇದು ಉದ್ಭವ ಮೂರ್ತಿ. ಮುಂದುಗಡೆ ಮೂರ್ತಿ ಕಾಣಿಸ್ತಾ ಇದೆ. ಇಲ್ಲಿ ಅರ್ಚಕರು ಕುಂಕುಮವನ್ನು ಇಡ್ತಾ ಇದ್ದಾರೆ. ನೋಡಿ, ಅದು ಮುಂದುಗಡೆ. ಅಲ್ಲಿ ಹಿಂದುಗಡೆ ಒಬ್ಬರು ಅರ್ಚಕರು ರಾಮ, ಸೀತೆ, ಲಕ್ಷ್ಮಣ ಅವರಿಗೆಲ್ಲ ಒಂದು ಮಂಗಳಾರತಿಯನ್ನು ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ. ಅದರ ಹಿಂದುಗಡೆಯಲ್ಲಿ ಧೂಪವನ್ನು ಹಚ್ತಾ ಇದ್ದಾರೆ. ನೋಡಿ, ಈಗ ಬಂದು ಆದಿ ಹನುಮಂತರಾಯ ಸ್ವಾಮಿಯ ಉದ್ಭವ ಮೂರ್ತಿಗೆ ಹಿಂದುಗಡೆಯಿಂದ ಧೂಪವನ್ನು ಹಚ್ತಾ ಇದ್ದಾರೆ. ನೋಡಿ, ಧೂಪ ಹಚ್ತಾ ಇದ್ದಾರೆ. ಪುರೋಹಿತರು ಹೇಳ್ತಾ ಇದ್ದಾರೆ. ಮತ್ತು ತುಳಸಿ, ಹೂವು ಎಲ್ಲವನ್ನ ತಗೊಂಡು ಮಂತ್ರೋಚ್ಚಾರಣೆಯಿಂದ ಸ್ಥಳವನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ಸ್ಥಳ ಶುದ್ಧಿ ಮಾಡ್ತಿದ್ದಾರೆ. ಸ್ಥಳವನ್ನು ಶುದ್ಧಿ ಮಾಡಿ ತಂದಂತಹ ಪುರೋಹಿತರು ತಟ್ಟೆಯಲ್ಲಿ ತಂದಂಥ ವಸ್ತುವಿಗೆ ಶುದ್ಧಿಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ತೋರಿಸ್ತಾ ಇದ್ದಾರೆ. ಶುದ್ಧಿ ಮಾಡಿ ಪ್ರಸಾದವನ್ನು ನಿವೇದನೆ ಮಾಡ್ತಾ ಇದ್ದಾರೆ. ಪ್ರಸಾದ ಎಂಥ ಅದ್ಭುತವಾದಂತಹ ಆದಿ ಹನುಮಂತರಾಯ ಸ್ವಾಮಿಯವರ ದರ್ಶನವನ್ನು ನೀವು ಮನೆಯಲ್ಲೇ ಕುಳಿತು ಮಾಡುವಂತಹ ಎಂಥ ಸೌಭಾಗ್ಯವಿದೆ. ಇದು ಎಂಥ ಸೌಭಾಗ್ಯ. ನಮಗೇ ನೋಡಲು ಅಲ್ಲಿ ಆನಂದವಾಯಿತು ಎಂದರೆ ನಿಮಗೆ ಮನೆಯಲ್ಲಿ ಕುಳಿತು ನೋಡುವವರಿಗೆ ಎಷ್ಟು ಆನಂದ. ಬನ್ನಿ, ಈಗ ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ಅವರಿಗೆ ಪುರೋಹಿತರು ಆಂಜನೇಯ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಕರ್ಪೂರವನ್ನು ಹಚ್ಚಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೋಡಿ, ಹನುಮಂತರಾಯನ ಮುಂದುಗಡೆ ಭಗವಂತನಿಗೆ ಕರ್ಪೂರ ದೀಪವನ್ನು ಹಚ್ಚಿದ್ರು. ಈಗ ಹಿಂದುಗಡೆ ಆ ಅರ್ಚಕರು ಹೋಗಿ ಆ ಉದ್ಭವ ಮೂರ್ತಿ ಮರೆಯಬೇಡಿ, ಉದ್ಭವ ಮೂರ್ತಿ ಹಿಂದುಗಡೆ ಇದ್ದಾರೆ. ಅವರಿಗೆ ಕರ್ಪೂರವನ್ನು ಧೂಪವನ್ನು ಹಚ್ಚಿ ತಂದು ಎಲ್ಲರಿಗೂ ಭಗವಂತನಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಆ ಧೂಪವನ್ನು ತೋರಿಸ್ತಾ ಇದ್ದಾರೆ. ದೀಪವನ್ನು ತೋರಿಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮವನ್ನು ಹೇಗೆ ಮಾಡುವುದು ಎಂದು ಅರ್ಚಕರು ಆಗಲೇ ಕುಳಿತು ವಿಶ್ವಕ್ಷೇನ ಆರಾಧನೆ, ಕುಂಭ ಆರಾಧನೆ ಇವೆಲ್ಲನೂ ಮಾಡಲು ಸಿದ್ಧತೆಯಾಗಿದ್ದಾರೆ. ಬನ್ನಿ. ಇದು ಕೆಲವು ಭಾಗಗಳಲ್ಲಿ ನಾವು ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ತೆಗೆದಿರುತ್ತೇವೆ. ಆದ್ದರಿಂದ ನಿಮಗೆ ತಿಳಿಯಲಿ ಎಂಬುದಾಗಿ ನಾವು ಈ ವಿಚಾರವನ್ನು ಹೇಳಬೇಕಾಗುತ್ತದೆ. ಕೆಲವು ನೋಡಿ, ಈಗ ಪುರೋಹಿತರು ಬಂದರು. ಈಗ ಅವರು ಆ ಮಂತ್ರವನ್ನು ಕುಂಭಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಸ್ಥಳ ಶುದ್ಧಿ ಆಯಿತು. ಪೂಜೆಯನ್ನು ಮಾಡ್ತಾ ಇದ್ದಾರೆ ಪುರೋಹಿತರು. ಮತ್ತೆ ನಾವು ಈ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಅದ್ಭುತವಾಗಿ ನಡೀತಾ ಇದೆ. ಅಲ್ಲಿ ಒಳಗಡೆ ಕುಂಭಕ್ಕೆ 108 ಕಳಸಗಳಿಗೆ ನೀರನ್ನು ತುಂಬಿ
ಅಲ್ಲಿ ಎಲ್ಲ ಪುರೋಹಿತರು ಅಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಬಂದು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ದಾರೆ. ಈಗ ಪುರೋಹಿತರು ಆ ಕುಂಭಕ್ಕೆ ಮಂಗಳಾರತಿಯನ್ನು ಮಾಡಿದರು. ಪುಷ್ಪವನ್ನು ಸಮರ್ಪಿಸಿದರು, ತುಳಸಿಯನ್ನು ಸಮರ್ಪಿಸಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಸುಗಮವಾಗಿ ನಡೆಯಲಿ ಕಾರ್ಯಕ್ರಮ. ಹೋಮಾದಿಗಳು ಮತ್ತು ಕುಂಭಾಭಿಷೇಕ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಈಗ ಪುರೋಹಿತರು ಮಾವಿನ ಸೊಪ್ಪನ್ನು ಶುದ್ಧಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಶುದ್ಧಿಯನ್ನು ಮಾಡಿ ಆ ಕುಂಭದಲ್ಲಿ ಇಡ್ತಾ ಇದ್ದಾರೆ. ನೋಡಿ, ಕುಂಭಕ್ಕಿಟ್ಟರು. ಆ ತೆಂಗಿನಕಾಯನ್ನು ಸಹ ಆ ಕುಂಭದ ಮೇಲೆ, ಆ ಮಾವಿನ ಸೊಪ್ಪಿನ ಮೇಲೆ ಇಡ್ತಾ ಇದ್ದಾರೆ. ಒಳಗಡೆ ನೀರನ್ನು ತುಂಬಿಸಿದ್ದಾರೆ. ನಮಗೆ ಇಂಥ ಅಮೋಘವಾದ ಕಾರ್ಯಕ್ರಮವನ್ನು ನೋಡಬೇಕು ಅಂತಂತಂದರೆ ಬಹಳ ಅಪರೂಪ. ಅಕ್ಷತೆ, ಚಂದನ, ಪುಷ್ಪ, ಕುಂಕುಮ ಎಲ್ಲವನ್ನು ಅರ್ಚಕರು ಸಮರ್ಪಿಸಿ ಮಂತ್ರವನ್ನು ಹೇಳಿ ಆದಿ ಹನುಮಂತರಾಯ ಸ್ವಾಮಿಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಧೂಪವನ್ನು ಹಚ್ಚಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾಯಿದ್ರು ಕುಂಭಕ್ಕೆ. ಮಂತ್ರ ಪಠಣಗಳಿಂದ ಕುಂಭಕ್ಕೆ ಪೂಜೆ ನಡೀತಾ ಇದೆ. ಕುಂಭಕ್ಕೆ ದೀಪವನ್ನು ತೋರಿಸ್ತಾ ಇದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಅರ್ಚಕರು ಅವರಿಗೂ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಾವು ಹೋದಾಗ ಅವರ ಲವಲವಿಕೆ ಮತ್ತು ಅವರ ಅನುಗುಮುಖ, ಆ ಮಾಡತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಕ್ರಮ ಎಲ್ಲವನ್ನೂ ನಾವು ನೋಡ್ತಾ ಇದ್ದೇವೆ. ಇಂಥ ಅದ್ಭುತವಾದಂತಹ ದರ್ಬೆಯನ್ನು ಕುಂಭದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಂತ್ರ ಪಠನೆ ಮಾಡ್ತಾ ಇದ್ದಾರೆ. ಎಂಥ ಅದ್ಭುತವಾದ ಕಾರ್ಯ ಅಂತಂದರೆ, ನಮಗೆ ಅಲ್ಲಿ ಹೋಗಿ ಕುಳಿತುಕೊಂಡಾಗಲೇ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮಗೆ ನೋಡಿದಾಗ ಬಹಳ ಆನಂದವಾಯಿತು. ಬನ್ನಿ, ದೇವಸ್ಥಾನದ ಮುಂದುಗಡೆ ಅಗ್ನಿಕುಂಡವನ್ನಿಟ್ಟುಕೊಂಡು ಪುರೋಹಿತರು ಮಂತ್ರ ಪಠನೆ ಮಾಡ್ತಿದ್ದಾರೆ. ಒಳಗಡೆ ಪುರೋಹಿತರು ಕುಂಭಕ್ಕೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ.
ಬನ್ನಿ, ಇವರು ಹುಲಗುಂಡಿ ಶ್ರೀನಿವಾಸ ಅಯ್ಯಂಗಾರ್. ಇವರು ಹೇಳ್ತಾ ಇದ್ದಾರೆ, ಓ ಯೂಟ್ಯೂಬ್ ಮಾಮ, ನೀವು ಬಂದಿದ್ದು ನಮಗೆ ಬಹಳ ಬಹಳ ಸಂತೋಷ ಆಯಿತು ಎಂದು. ಇವರು ಬಯಲಹಳ್ಳಿ ಅವ್ರ ಮಾಮ ಟಿ ನಗರ್ ಜಗದೀಶ್ ಮಾಮ ಅವರ ಅಣ್ಣ ಅವರು, ಬಯಲಹಳ್ಳಿಯವರು. ನಮಗೆ ಬಹಳ ಸಂತೋಷ ಆಯಿತು, ನೀವು ರಥೋತ್ಸವದಲ್ಲಿ ಬಂದು ಕಾರ್ಯಕ್ರಮ ನೆರವೇರಿಸಿದ್ರಿ, ಈಗ ಬರ್ತಾಯಿದ್ದೀರಿ, ಇದನ್ನು ತೆಗಿತಾ ಇದ್ದೀರಿ, ನಮಗೆ ಬಹಳ ಆನಂದವಾಯಿತು ಅಂತ ಇಬ್ಬರು ಮಾತಾಡ್ಕೋತಾ ಇದ್ದಾರೆ. ನೋಡಿ, ಇಲ್ಲಿ ಪುರೋಹಿತರು ಕುಂಭದ ಮೇಲೆ ದರ್ಬೆಯನ್ನು ಇಟ್ಟು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದಾರೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ನಮಸ್ಕಾರ. ಆಗ ನಿಮಗೆ ಅರ್ಥವಾಗುತ್ತದೆ, ದೇವಸ್ಥಾನಕ್ಕೆ ಬಂದ ಹಾಗಾಗುತ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಕಾರ್ಯಕ್ರಮ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಮನೆಯ ಟಿ ವಿಯಲ್ಲಿ ಯೂಟ್ಯೂಬ್ ಆಪ್ಷನ್ನಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆದರೆ ಈ ಕಾರ್ಯಕ್ರಮಗಳು ಟಿ ವಿಯಲ್ಲಿ ಬರುತ್ತದೆ. ಟಿ ವಿಯಲ್ಲಿ ಕುಳಿತುಕೊಂಡು ನೋಡಿದಾಗ ನಿಮಗೆ ಹುಲಗುಂಡಿ ಆದಿ ಹನುಮಂತರಾಯ ಸ್ವಾಮಿಯವರ ಕುಂಭಾಭಿಷೇಕಕ್ಕೆ ಅಲ್ಲಿಗೇ ಹೋಗಿದ್ದೇನೋ ಎಂಬ ಒಂದು ಮನೋಭಾವ, ಆನಂದ ಉಂಟಾಗುತ್ತದೆ. ಆನಂದವಾದ ಮೇಲೆ ನೀವು ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡುವ ಮನಸ್ಸು ಬರುತ್ತದೆ. ಏಕೆಂದರೆ ಇಂಥ ಅದ್ಭುತ ಕಾರ್ಯಕ್ರಮಗಳು ವರ್ಷದಲ್ಲಿ ಒಮ್ಮೆ ನಡೆಯುತ್ತದೆ. ಅದನ್ನು ಆನಂದಿಸೋಣ ಎಂದರೆ ನಮಗೆ ಸಮಯವಿರುವುದಿಲ್ಲ. ಯೂಟ್ಯೂಬ್ ಆಪ್ಷನ್ನಲ್ಲಿ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿನಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರುವುದರಿಂದ ನಾವು ಹಾಕುತ್ತಾ ಇದ್ದೇವೆ. ನೀವು ನೋಡಿ, ಭಾಗವತರು ಎಲ್ಲರೂ ಸೇರಿ ಮಂತ್ರ ಪಠನೆ ಮಾಡ್ತಾ ಇದ್ದಾರೆ. ಉತ್ತರ ಬಲ್ಬಲ್ ಗುಣಮಯಿಲೆ செல்வம் பெண்டாக்கி நீ புறங்கும் தொழையோ Bye.
வல்லே போதவைத்தேன் வல்லே மக்களும் மண்டேயுமாயிரம் வல்லீர்கள் நீங்களே நானே நானாயிடுகானே போதா உனக்கென்ன வேறுடையை எல்லாரும் போத்தானோ போத்தா போத்தென்னைக்கள் வல்லாரை வல்லாரை மாத்தாரை மாத்தளிக்க வல்லாரை மாயரை பாடேரோ என்பாவாய் ಇನ್ನೊಬ್ಬರು ಪುರೋಹಿತರು ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮವನ್ನು ಹೀಗೆ ನಾವು ವೀಕ್ಷಿಸೋಣ ಬನ್ನಿ.